ಸಿಎಂ ಎಚ್ಚರಿಕೆಗೆ ಕ್ಯಾರೆ ಎನ್ನದ ಮೈಕ್ರೋ ಫೈನಾನ್ಸ್. ಯಾದಗಿರಿಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಅಟ್ಟಹಾಸ ನಿಲ್ತಾ ಇಲ್ಲ. ಫೈನಾನ್ಸ್ಗಳ ಕಿರುಕುಳಕ್ಕೆ ಊರು ಬಿಟ್ಟಂತಹ ಕುಟುಂಬ. ಊರು ತೊರೆದರೂ ಕೂಡ ಮೈಕ್ರೋ ಫೈನಾನ್ಸ್ನವರು ಮಾತ್ರ ಬಿಡ್ತಾ ಇಲ್ಲ. ಊರು ತೊರೆದವರ ಗಾಯದ ಮೇಲೆ ಬರೆ ಎಳೆದಿದೆ ಫೈನಾನ್ಸ್. ಊರು ಬಿಟ್ಟಿದ್ದಕ್ಕೆ ಮನೆಗೆ ಬೀಗ ಜಡಿದಿದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು. ಯಾದಗಿರಿ ತಾಲೂಕು ಯಡ್ಡಳ್ಳಿ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ನ ದಬ್ಬಾಳಿಕೆ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಫೈನಾನ್ಸ್ನಲ್ಲಿ ಸಾಲ ಪಡೆದಿದ್ದಂತಹ ಯಡ್ಡಳ್ಳಿ ಗ್ರಾಮದ ಗೀತಮ್ಮ ಒಂದೊಂದರಲ್ಲೂ 30,000 50,000 ಅಂತ ಸಾಲ ಪಡೆದಿದ್ರು. ಸಾಲ ತೀರಿಸೋದಕ್ಕೆ ಬೆಂಗಳೂರಿಗೆ ಬಂದು ದುಡಿತಾ ಇದ್ರು. ಜೊತೆಗೆ ಗೀತಮ್ಮನ ಮಗ ಮಲ್ಲಿಕಾರ್ಜುನ್ಗೆ ಕಿಡ್ನಿ ವೈಫಲ್ಯ. ಮಗ ಬದುಕಲ್ಲ, ಊರಿಗೆ ಕರೆದುಕೊಂಡು ಹೋಗಿ ಅಂತ ವೈದ್ಯರು ಹೇಳ್ತಿದ್ದಾರೆ. ಹಾಗಾಗಿ ಇವರು ಊರಿಗೆ ಬಂದಿದ್ದಾರೆ. ಊರಿಗೆ ಬಂದು ನೋಡಿದಾಗ ಮನೆ ಬಾಗಿಲು ನೋಡಿ ಶಾಕ್ ಆಗಿದ್ದಾರೆ. ಯಾಕಂತಂದ್ರೆ ಮೈಕ್ರೋ ಫೈನಾನ್ಸ್ನವರು ಬೀಗ ಜಡಿದಿದ್ದಾರೆ. ಮನೆಗೆ ಬೀಗ, ಮಗನ ಜೊತೆ ಬಂದಂತಹ ಗೀತಮ್ಮ ಕಂಗಾಲಾಗಿ ಹೋಗ್ತಾರೆ. ಉಳಿದುಕೊಳ್ಳೋದಕ್ಕೆ ಸ್ಥಳ ಇಲ್ಲ ಅಂತ ಕಣ್ಣೀರಿಡ್ತಿದ್ದಾರೆ. ಈಗ ನಮ್ಮದು ಪರಿಸ್ಥಿತಿ ಇಷ್ಟು ಬಂದದ ಸರ್. ನಾನು ಸಾಲ ತೊಗೊಂಡಿದ್ದೆ ಎಡ್ಡಳ್ಯಾಗ ಸಾಲ ತೊಗೊಂಡಿನಿ. 2 ಲಕ್ಷ 1.5 ಲಕ್ಷ ತೊಗೊಂಡಿನಿ. ಅದನ್ನ ಮೊದಲು ಕಟ್ಟೀನಿ ಸರ್. ಅವ್ರು ಏನಂದ್ರೆ ಕಟ್ಟೇಬೇಕಂದ್ರೆ ನಾವೇನಂದಿನಿ, ದುಡ್ಲಕ್ಕೆ ಹೋಗ್ತೀವಪ್ಪ, ದುಡ್ದು ಕಟ್ತೀವಿ. ನಮ್ಮ ಮಗನಿಗೆ ಆರಾಮಿಲ್ಲ, ಹೆಂಗೆ ಆರಾಮಿದ್ದ ಸ್ವಲ್ಪ. ಅವಾಗ ಕರ್ಕೊಂಡು ಹೋಗಿ ದುಡ್ಲಕ್ಕೆ ಹೋಗೋತಕ್ಕೆ ನೋಡಿ ಬರೋ ಕಿಲಿ ಹಾಕ್ಯಾರ ನೋಡ್ರಿ ಮನೆಗೆ ಸರ್. ಈಗ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಏನಿದು ಗೀತಮ್ಮ ಅವರ ಕಥೆ? ಇವ್ರನ್ನು ಈಗಲೂ ಕೂಡ ಮೈಕ್ರೋ ಫೈನಾನ್ಸ್ನವರು ಪೀಡಿಸ್ತಿದ್ದಾರಾ? ವೀರ, ಏನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಅಟ್ಟಹಾಸವನ್ನು ಬ್ರೇಕ್ ಆಗಬೇಕಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕ್ಯಾಬಿನೆಟ್ ಎಲ್ಲಾ ಸಚಿವರು ಒಂದು ಸಭೆ ಮಾಡಿ ಸಾಕಷ್ಟು ಎಚ್ಚರಿಕೆ ನೀಡಿದ್ರು ಸಹ ಯಾದಗಿರಿಯಲ್ಲಿ ಮೈಕ್ರೋ ಫೈನಾನ್ಸ್ನ ಅಟ್ಟಹಾಸ ನಿಲ್ತಾ ಇಲ್ಲ. ರಕ್ಕಸ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಈಗ ಏನು ಯಾದಗಿರಿ ತಾಲೂಕಿನ ಯಡ್ಡಳ್ಳಿಯ ಗ್ರಾಮದ ಒಂದು ಗೀತಮ್ಮ ಕುಟುಂಬ ಈಗ ಊರು ಬಿಟ್ಟಿರ್ತಕ್ಕಂಥದ್ದು. ಅಂದ್ರೆ ಮೈಕ್ರೋ ಫೈನಾನ್ಸ್ ನಲ್ಲಿ 3-4 ಮೈಕ್ರೋ ಫೈನಾನ್ಸ್ ಗಳಲ್ಲಿ 20,000 30,000 5,000 ಸೇರಿದಂತೆ ಕೆಲವೊಂದಿಷ್ಟು ಹಣವನ್ನು ಕೂಡ ಸಾಲ ಪಡೆದಿದ್ಲು. ಆ ಒಂದು ನಿತ್ಯವೂ ಸಹ ಮೈಕ್ರೋ ಫೈನಾನ್ಸ್ ನ ಕಿರುಕುಳದಿಂದಾಗಿ ಬೆಂಗಳೂರಿಗೆ ಹೋಗಿ ದುಡಿದು ಹಣ ಕಟ್ಟೋದಕ್ಕೂ ಸಹ ಗೀತಮ್ಮ ಹೋಗಿರ್ತಾಳೆ. ಆ ಗೀತಮ್ಮನ ಮಗ ಮಲ್ಲಿಕಾರ್ಜುನ್ ಜೊತೆಲಿ ಹೋಗಿದ್ದಾಗ ಅಲ್ಲಿ ಬೆಂಗಳೂರಲ್ಲಿ ಅವ್ರಿಗೆ 2 ಕಿಡ್ನಿಗಳು ವೈಫಲ್ಯ ಆಗಿರ್ತಕ್ಕಂಥದ್ದು. ಅಲ್ಲಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಲ್ಲಿಕಾರ್ಜುನ್ಗೆ ತೋರಿಸಿದ್ರು ಸಹ ಯಾವುದೇ ರೀತಿಯಿಂದ ಅದು ಕಿಡ್ನಿ ಸಮಸ್ಯೆ ಬಗೆಹರಿತ. ಹಂಗಾಗಿ ನಿಮ್ಮ ಮಗನನ್ನು ವಾಪಸ್ ಊರಿಗೆ ಕರೆದುಕೊಂಡು ಹೋಗಿ ಅಂತೇಳಿ ಊರಿಗೆ ಬಂದಾಗ ಏನು ಮೈಕ್ರೋ ಫೈನಾನ್ಸ್ ನವರು ಗೀತಮ್ಮನ ಒಂದು ಮನೆಗೆ ಈಗ ಬೀಗ ಜಡಿದಿರ್ತಕ್ಕಂಥದ್ದು. 2 ಬೀಗಗಳನ್ನು ಹಾಕಿ ಈಗ ಕಂಪ್ಲೀಟ್ ಆಗಿ ಜಪ್ತಿ ಮಾಡಿಕೊಂಡಿರ್ತಕ್ಕಂಥದ್ದು. ಈಗ ಅನಿವಾರ್ಯವಾಗಿ ಗೀತಮ್ಮ ಏನು ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿ ವಾಪಸ್ ತನ್ನ ಮಗನನ್ನು ಜಿಲ್ಲಾಸ್ಪತ್ರೆಗೆ ಒಂದು ಚಿಕಿತ್ಸೆಗಾಗಿ ಅಡ್ಮಿಟ್ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಮಗ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ರೆ, ಇನ್ನೊಂದು ಕಡೆ ಏನ್ ಗೀತಮ್ಮ ಉಳಿದುಕೊಳ್ಳಲು ಸಹ ಜಾಗ ಇಲ್ಲದಂತಹ ಪರಿಸ್ಥಿತಿ ಆಗಿರ್ತಕ್ಕಂಥ. ಒಂದ್ ವೇಳೆ ನನ್ನ ಮಗ ಏನಾದ್ರೂ ಸತ್ರೆ ನಾನು ಎಲ್ಲಿ ಮಣ್ಣು ಮಾಡ್ಲಿ, ಅದನ್ನ ಎಲ್ಲಿ ತೆಗೆದುಕೊಂಡು ಹೋಗ್ಲಿ ಎಂಬ ಒಂದು ಕಣ್ಣೀರು ಸಹ ಆಗ್ತಾ ಇರ್ತಕ್ಕಂಥದ್ದು. ವೀರ, ಥ್ಯಾಂಕ್ ಯು ಪರಶುರಾಮ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.